ನನ್ನ ಹೆಂಡ್ರನ್ನ ಅವ್ವ ಅಂತ ಹೆಣ್ಮಕ್ಳು ಒಪ್ಪಂಗೆ ಮಾಡವ್ವ. ಆಟೆಯ ಹೋ, ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತ ಹೇಳಿಲ್ಲ, ಇರೋದನ್ನೇ ಹೇಳ್ತಾ ಇದ್ದೀನಿ. ಆ ಸೀನಾನೇ ನನ್ನ ಹಿಂದೆ ನಾಯಿ ತರ ಅಲಿತಿದ್ದಾನೆ. ಅದು ಮಾಮೂಲಿ ನಾಯಿ ತರ ಅಲ್ಲ, ಬೀದಿ ಬೀದಿ ನಾಯಿ ತರ ಅಲಿತಿದ್ದಾನೆ. ಏಯ್, ಮರ್ಯಾದೆಯಿಂದ ಮಾತಾಡು ಪಿಂಕಿ. ಏಯ್, ನಿಮ್ಗೇನ್ರ ಮರ್ಯಾದೆ ಕೊಟ್ಟು ಮಾತಾಡೋದು? ಆ ದರ್ದು ನನಗಿಲ್ಲ. ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮನೆ ಹೆಣ್ಣಿಂದ ಸೀನಂಗೆ ಯಾವ ತರ ಖುಷಿನೂ ಸಿಗ್ತಾ ಇಲ್ಲ. ಅದಕ್ಕೆ ಅವ್ನು ನನ್ನ ಹಿಂದೆ ಬಿದ್ದಿದ್ದಾನೆ. ಸೊ ತಪ್ಪು ನಂದಲ್ಲ, ನಿಮ್ಮನೆ ಹೆಣ್ಣಿಂದು. ಅಂದ್ರೆ ಆ ಮೂಟೆದು. ಏಯ್ ಸಾಕ್, ಸುಮ್ನಿರ್ರೆ. ಏನು ಆವಾಜ್ ಹಾಕ್ತಿದ್ದೀರಾ? ನಿಮ್ಮೊಬ್ರಿಗೇನ ಆವಾಜ್ ಹಾಕಕ್ ಬರೋದು? ನಾನು ಸೀನನ್ ಜೊತೆನೆ ಸುತ್ತುತ್ತೀನಿ. ಈ ಸಲ ತಾಳಿ ಕಟ್ಸ್ಕೊಳಕ್ಕಾಗದೆ ಮದ್ವೆ ಕ್ಯಾನ್ಸಲ್ ಆಗಿರ್ಬೋದು, ಆದ್ರೆ ಒಂದಲ್ಲ ಒಂದಿನ ತಾಳಿ ಕಟ್ಟಿಸ್ಕೊಂತೀನಿ. ನಿಮ್ ತಂಗಿ ಸಂಸಾರನ ಹೊಡಿತೀನಿ, ನೋಡ್ತಾ ಇರಿ. ಹೇ, ನೀನು ತಾಕತ್ತಿರೋ ಹೆಣ್ಣೆ ಆಗಿದ್ರೆ ನಮ್ ರಶ್ಮಿ ಸಂಸಾರನ ಒಡ್ದ್ ನೋಡೆ. ಪ್ರತಿ ಸಲ ನೀನ್ ರಶ್ಮಿ ಸೀನನ್ ಮಧ್ಯೆ ಬಂದು ಅವನ ಜೊತೆ ಮದ್ವೆ ಆಗೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ಯಾ ಅಲ್ವಾ? ಅದು ಯಾವುದಕ್ಕೂ ಪ್ರಯೋಜನ ಆಗಿಲ್ಲ. ಇನ್ ಮುಂದೆನೂ ಪ್ರಯತ್ನ ಪಡು, ಪ್ರಯೋಜನ ಆಗಲ್ಲ. ನಿನ್ನ ಪ್ರಯತ್ನ ಎಲ್ಲ ತಿಪ್ಪೆಗೆ ಸೇರ್ಕೊಳ್ಳುತ್ತೆ. ಯಾಕೆ ಹೇಳು? ನೀನ್ ಪ್ರತಿ ಸಲ ಏನೇ ಮಾಡಬೇಕು ಅಂತ ಅನ್ಕೊಂಡ್ರು ಅದ್ಯಾವುದು ಸಕ್ಸಸ್ ಆಗಿಲ್ಲ. ಇನ್ನು ಮುಂದೆನೂ ಸಕ್ಸಸ್ ಆಗಲ್ಲ. ನಾನು ನೋಡ್ತೀನಿ. ಆ ಸೀನ ನನ್ ಚಿಟ್ಕೆ ಹೊಡೆದ್ರೆ ಸಾಕು, ನಾಯಿ ತರ ಬಂದು ನನ್ ಕಾಲ್ ಹತ್ರ ಕೂತಿರ್ತಾನೆ. ಅವ್ನ್ ಕುತ್ತಿಗೆಗೆ ಒಂದ್ ನಾಯಿ ಬೆಲ್ಟ್ ಹಾಕ್ಸಿ ಊರೆಲ್ಲ ಸುತ್ತಿಸ್ತೀನಿ. ಅದನ್ನೆಲ್ಲ ನೀವ್ ನೋಡಿ ಉರ್ಕೊಳ್ಳಿ. ಆ ರಶ್ಮಿ ಏನಾದ್ರೂ ನೋಡ್ಬಿಟ್ರೆ ಹೊಟ್ಟೆ ಉರ್ಕೊಂಡು ಸತ್ತೇ ಹೋಗ್ತಾಳೇನೋ. ನನ್ನ ನೀ ರಶ್ಮಿ ಬಗ್ಗೆ ಇನ್ನೊಂದು ಕೆಟ್ಟದಾಗಿ ಮಾತಾಡಿದ್ರು ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ, ಹುಷಾರ್. ನನ್ನ ಮಗಳ ಮೇಲೆ ಕೈ ಮಡಗುತ್ತೀಯಾ? ಯಾರ ಮೇಲೆ ಕೈ ಮಾಡ್ತಾ ಇದೀಯಾ? ಶಿವಣ್ಣ, ಹುಟ್ಟು 3 ಸೋಮವಾರ ಆಗಿಲ್ಲ ನಂತಾವ್ ಎಗರಾಡ್ಬೇಡ ನೀನು. ಆಗ್ಲೇ ಬಾಯಿನಾಗೆ ಸಿಗರೇಟ್. ಏಯ್, ಇಲ್ಲಿ ಸ್ಕೂಲ್ ಐತೆ. ಈ ಸ್ಕೂಲ್ 100 ಮೀಟರ್ ಒಳಕ್ಕೆ ತಂಬಾಕಾಗ್ಲಿ ಸಿಗರೇಟು ಬೀಡಿ ಇದ್ಯಾವುದು ಮಾರಂಗಿಲ್ಲ, ಸೇದಂಗಿಲ್ಲ. ಇದು ಕಾನೂನು. ಅದಕ್ಕೂ ಮೀರಿ ನಮ್ಮೂರ್ನವರು ಕೆಟ್ಟ ಚಟ ಕಲ್ತು ಹಾಳಾಗಬಾರ್ದು, ಆರೋಗ್ಯ ಹಾಳು ಮಾಡ್ಕೋಬಾರ್ದು ಅಂತ ನನ್ನ ಅಂಗಡಿನಾಗೆ ಯಾವುದೇ ಕೆಟ್ಟ ವಸ್ತು ನಾನು ಮಾರದೇ ಇಲ್ಲ. ಅಂಥದ್ರಾಗೆ ನಿನಗೆ 7 ಚರ್ಬಿ ಇದ್ರೆ ನಮ್ಮ ಅಂಗಡಿಗೆ ಬಂದು ಸಿಗರೇಟ್ ಕೇಳಿ ಇಲ್ಲೇ ಸೋಕಿ ಮಾಡ್ಕೊಂಡು ಸಿಗರೇಟ್ ಹಚ್ತೀಯ.
ಅಪ್ಪಂದ್ರು ದಮ್ ಕಟ್ಟಿ ಮಕ್ಕಳು ತರಾಗ್ಲಿ ಅಂತ ದುಡಿತಾರೆ. ಅದೇ ಮಕ್ಕಳು ದಮ್ ಹೊಡೆದು ಅಪ್ಪನ ಶ್ರಮನ ಮೂಲೆ ಗುಂಪು ಮಾಡ್ತಾರೆ. ನೋಡ್ಲಾ ಇನ್ನೊಂದು ಕಿತ ಇಲ್ಲಿ ಸುತ್ತಮುತ್ತ ನಿನ್ನ ಇಲ್ಲಿ ಸಿಗರೇಟು ಬೀಡಿನ ಸೇದ್ಕೊಂಡು ನಾನು ನೋಡದೆ ಅನ್ಕ ನೀನು ಉದ್ದುದ್ದಕ್ಕೆ ಅಡ್ಡಡ್ಡಕ್ಕೆ ಸಿಗದಾಕ್ಬಿಡ್ತೀನಿ. ನಡಿಲ್ಲ ನಡಿಲ್ಲ ಪಾರ್ಲಾ ಪಾರ್ಲಾ ಎತ್ತ ಗಾಡಿಯ ಎತ್ತ ಹೋಯ್ತಾ ಇರ್ಬೇಕು ಹೋಯ್ತಾ ಇರ್ಬೇಕು. ಪಿಂಕಿ ಇದ್ಯಾವುದಮ್ಮ ಹೊಸ ಕ್ಯಾರೆಕ್ಟ್ರು? ಅಪ್ಪ ಅದು ಶಿವರಮ್ಮ ಶಾರದಮ್ಮ. ಓಹೋ, ನಾಟಕ ಶುರು ಆದಾಗಿಂದ ಇದ್ದವ್ರು ನಾವು. ಇವಮ್ಮ ಮಧ್ಯದಾಗ ಬಂದ್ಬಿಟ್ಟು ಆವಾಜು ನೋಡು ಶಾರದಮ್ಮ, ಅದೇ ತಾನೇ ನಿನ್ನ ಹೆಸರು ಶಾರದಮ್ಮ. ಈ ನಿನ್ನ ಆಟ ನಾಟಕ ನರ್ತನ ಎಲ್ಲ ನಮ್ತವ ಬೇಡ. ನಾವು ಎಂಥವ್ರು ಗೊತ್ತಾ? ಏಯ್, ಜೀವನ ಅನ್ನೋ ನಾಟಕದಲ್ಲಿ ಯಾರು ಮೊದಲು ಬರ್ತಾರೆ ಅನ್ನೋದು ಮುಖ್ಯ ಅಲ್ಲ ಕಣೋ, ಯಾರು ಕೊನೆಯವರೆಗೂ ಉಳ್ಕೋತಾರೆ ಅನ್ನೋದು ಮುಖ್ಯ. ಎಷ್ಟೋ ಧೈರ್ಯ ನಿನಗೆ ಈ ಶಾರದನ್ ಸೊಸೆ ಮೇಲೆ ಕೈ ಎತ್ತತ್ತೀಯ. ನಿನ್ನ ಕುತಂತ್ರಕ್ಕೆ ಈಗಲೇ ನಿನ್ನ ಕತ್ತಿ ಹಿಸ್ಗೆ ನರಗಳಲ್ಲೇ ನಿನ್ನ ನೇತ್ ಹಾಕ್ಬಿಡ್ತೀನಿ. ಹುಷಾರ್. ಮಾವ, ನಾನು ನಿಮ್ಮ ಹತ್ರ ಏನೋ ಒಂದು ಕೇಳಲಾ? ಕೇಳಿ ಹೇಳಿ ಅಂದರೆ ಅವತ್ತು ಒಂದಿನ ನಾನು ಮನೆಗೆ ಬಂದಿದ್ನಲ್ವಾ, ಅವತ್ತು ನಾನು ನಿಮ್ಮ ಹತ್ರ ನಾನು ದಡ್ಡ ಅಂತ ಹೇಳಿದೆ. ನೀವು ಅದನ್ನು ಹೋಗಿ ಯಾಕೆ ರಾಣಿಗೆ ಹೇಳಿದ್ದು? ಅವಳು ಅದನ್ನು ನೆನೆಸ್ಕೊಂಡು ಎಷ್ಟು ಅಳ್ತಾ ಇದ್ಲು ಗೊತ್ತಾ? ಹೀಗೆ ಮಾಡಬಾರ್ದಾಗಿತ್ತು ತಾನೇ ನೀವು? ದಯವಿಟ್ಟು ಕ್ಷಮಿಸ್ಬಿಡಿ ಅಳಿಯಿದ್ರೆ, ಅದು ಬೇಕು ಅಂತ ಕೇಳಿದ್ದಲ್ಲ, ಅನುಮಾನ ಬಂದು ಕೇಳಿದ್ದು ಅಷ್ಟೇ, ಬಿಟ್ರೆ ಏನೇನಿಲ್ಲ. ನೀವು ನೊಂದ್ಕೊಂಬೇಡಿ ಅಳಿ ಅಂದರೆ. ಪರವಾಗಿಲ್ಲ ಬಿಡಿ, ನಮ್ಮ ಮನೆಯಲ್ಲಿ ನಾಗಣ್ಣ ಸೋಮಣ್ಣ ಹೊಡೆದ್ರೂ ನಾನು ನೊಂದ್ಕೊಳ್ಳಲ್ಲ ಗೊತ್ತಾ?